ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ, ಬಳೆಪೇಟೆ ವೃತ್ತ, ಬೆಂಗಳೂರು. ಇಲ್ಲಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯವು ಬೆಂಗಳೂರು ನಗರದಲ್ಲೇ ಅತ್ಯಂತ ಪುರಾತನ ಮತ್ತು ಪವಿತ್ರವಾದ ಶಿವನ ದೇವಾಲಯಗಳಲ್ಲಿ ಒಂದಾಗಿದೆ. ಐತಿಹಾಸಿಕ ಹಿನ್ನೆಲೆ ಮತ್ತು ಮಹತ್ವ. ಕಾಶಿ ಲಿಂಗದ ಪ್ರತಿಷ್ಠಾಪನೆ. ಬಹಳ ಕಾಲದ ಹಿಂದೆ ಶಿವನ ಪವಿತ್ರ ಲಿಂಗವನ್ನು ಉತ್ತರ ಭಾರತದ ಕಾಶಿಯ ಮತ್ತೊಂದು ಹೆಸರು ವಾರಣಾಸಿ ಕಾಲ್ನಡಿಗೆಯ ಮೂಲಕ ತಂದು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಎಂಬ ಪ್ರತೀತಿ ಇದೆ. ದಕ್ಷಿಣ ಕಾಶಿ ಕ್ಷೇತ್ರ. ಕಾಶಿಯ ವಿಶ್ವನಾಥನಷ್ಟೇ ಪವಿತ್ರವಾದ ಶಕ್ತಿ ಇಲ್ಲಿದೆ ಎಂಬ ಬಲವಾದ ನಂಬಿಕೆ ಭಕ್ತರಿಗಿದೆ. ಈ ದೇವಾಲಯವನ್ನು ಅನಾದಿ ಕಾಲದಿಂದಲೂ ದಕ್ಷಿಣ ಕಾಶಿ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. 300 ವರ್ಷಗಳ ಇತಿಹಾಸ. ಇದು 300 ವರ್ಷಗಳಷ್ಟು ಹಳೆಯದಾದ ಐತಿಹಾಸಿಕ ದೇವಾಲಯವಾಗಿದೆ. ವಾಸ್ತುಶಿಲ್ಪದ ವಿಶೇಷತೆ. ಈ ದೇವಾಲಯ ಸುಮಾರು 1333.5 ಚದರ ಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. 80% ಭಾಗವನ್ನು ದೊಡ್ಡ ದೊಡ್ಡ ಶಿಲೆಗಳಿಂದ ನಿರ್ಮಿಸಲಾಗಿದೆ. ಗರ್ಭಗುಡಿಯಲ್ಲಿರುವ ಪ್ರಮುಖ ಕಾಶಿ ವಿಶ್ವೇಶ್ವರ ಸ್ವಾಮಿಯ ಜೊತೆಗೆ ದೇವಾಲಯದ ಆವರಣದಲ್ಲಿ ಸುಮಾರು 20ಕ್ಕೂ ಹೆಚ್ಚು ದೇವತಾಮೂರ್ತಿಗಳು ಮತ್ತು ಶಿವಲಿಂಗಗಳಿವೆ. ಇದರ ಪಕ್ಕದಲ್ಲೇ ಶ್ರೀ ಕೇದಾರೇಶ್ವರ ಸ್ವಾಮಿಯ ದೇವಾಲಯವೂ ಕೂಡ ಇದೆ. ಧಾರ್ಮಿಕ ಆಚರಣೆಗಳು. ಇಲ್ಲಿಗೆ ಬರುವ ಭಕ್ತರು ತಾವೇ ಸ್ವತಃ ಶಿವಲಿಂಗಕ್ಕೆ ಪೂಜೆ, ಅಭಿಷೇಕ ಮಾಡಲು ಮುಕ್ತ ಅವಕಾಶವಿದೆ. ಮಹಾಶಿವರಾತ್ರಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಎದುರುಗಡೆ ನಾವು ಗರ್ಭಗೃಹವನ್ನು ಕೂಡ ನೋಡ್ತಾ ಇದ್ವಿ. ಮತ್ತು ನಮಗೆ ನಾಗರ ಕಲ್ಲುಗಳನ್ನು ಇಲ್ಲಿ ದರ್ಶನ ಮಾಡ್ತಾ ಹೋಗ್ತಾ ಇದ್ವಿ. ಪಿತೃಪಕ್ಷ ಕಾರ್ಯಕ್ರಮಗಳು. ಈ ದೇವಾಲಯವು ಪಿತೃಪಕ್ಷದ ಸಂದರ್ಭದಲ್ಲಿ ಮಾಡಲಾಗುವ ವಿಶೇಷ ಧಾರ್ಮಿಕ ವಿಧಿವಿಧಾನಗಳು ಹಾಗೂ ಪೂರ್ವಜರ ಆಚರಣೆಗಳಿಗೂ ಕೂಡ ಪ್ರಸಿದ್ಧಿಯಾಗಿದೆ. ಮಾರುಕಟ್ಟೆಯ ಗದ್ದಲದ ನಡುವೆ ಇದ್ದರೂ ದೇವಾಲಯದ ಒಳಗೆ ಪ್ರವೇಶಿಸುತ್ತಿದ್ದಂತೆ ಭಕ್ತರಿಗೆ ಅತ್ಯಂತ ದೈವಿಕ, ಪ್ರಶಾಂತವಾದ ಅನುಭೂತಿ ಸಿಗುತ್ತದೆ. ನಾಗರ ಕಲ್ಲುಗಳ ಪ್ರಾಮುಖ್ಯತೆ ಮತ್ತು ಮಹತ್ವ. ದಕ್ಷಿಣ ಭಾರತದ ಪ್ರಾಚೀನ ಶಿವ ದೇವಾಲಯಗಳಲ್ಲಿ ಅಶ್ವತ್ಥ ವೃಕ್ಷದ ಕೆಳಗೆ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪಿಸುವುದು ಅತ್ಯಂತ ಪವಿತ್ರವಾದ ಸಂಪ್ರದಾಯವಾಗಿದೆ. ಬಳೆಪೇಟೆಯ ಈ ಪುರಾತನ ದೇವಾಲಯದಲ್ಲೂ ಇರುವ ನಾಗರ ಕಲ್ಲುಗಳಿಗೆ ಧಾರ್ಮಿಕ, ಆಧ್ಯಾತ್ಮಿಕ ಮಹತ್ವವಿದೆ. ನಾಗದೋಷ ಮತ್ತು ರಾಹುಕೇತು ಪರಿಹಾರ ನಡೆಯುತ್ತದೆ. ಇಲ್ಲಿ ಜಾತಕದಲ್ಲಿರುವ ಸರ್ಪದೋಷ, ನಾಗದೋಷ ಅಥವಾ ರಾಹುಕೇತು ದೋಷಗಳ ನಿವಾರಣೆಗಾಗಿ ಭಕ್ತರು ಇಲ್ಲಿನ ನಾಗರ ಕಲ್ಲುಗಳಿಗೆ ಶಿರಾಭಿಷೇಕ ಮತ್ತು ಅರ್ಚನೆಗಳನ್ನು ಮಾಡುತ್ತಾರೆ. ಸಂತಾನ ಪ್ರಾಪ್ತಿ ಮತ್ತು ಮದುವೆಯ ಯೋಗ. ಸಾಂಪ್ರದಾಯಿಕ ನಂಬಿಕೆಯ ಪ್ರಕಾರ ವಿವಾಹದ ಅಡೆತಡೆಗಳು ನಿವಾರಣೆಯಾಗಲು ಮತ್ತು ಸಂತಾನ ಭಾಗ್ಯಕ್ಕಾಗಿ ನಾಗರ ಕಲ್ಲುಗಳ ಪೂಜೆ ಸಲ್ಲಿಸುತ್ತಾರೆ. ನಾಗರ ಪಂಚಮಿ ಮತ್ತು ಮಹಾಲಯ ಅಮಾವಾಸ್ಯೆ ದಿನದಂದು ನಾಗರ ಕಲ್ಲುಗಳಿಗೆ ವಿಶೇಷ ಪೂಜೆ ಜರುಗುತ್ತದೆ. ನವಗ್ರಹಗಳ ಗುಡಿಯಲ್ಲಿ ಜೀವಂತ ಪ್ರತಿಮೆಗಳಂತೆ ಕಾಣುವ ವಿಗ್ರಹಗಳನ್ನು ಕೂಡ ನಾವು ಕೈಗೊಳ್ಳುತ್ತಾರೆ. ಮಾರುಕಟ್ಟೆಯ ಗದ್ದಲದ ನಡುವೆ ಇದ್ದರೂ ದೇವಾಲಯದ ಒಳಗೆ ಪ್ರವೇಶಿಸುತ್ತಿದ್ದಂತೆ ಭಕ್ತರಿಗೆ ಅತ್ಯಂತ ದೈವಿಕ ಮತ್ತು ಪ್ರಶಾಂತವಾದಂತಹ ಒಂದು ಅನುಭೂತಿ ಸಿಗುತ್ತದೆ. ಇಲ್ಲಿರುವಂತಹ ನಾಗರ ಕಲ್ಲುಗಳ ಪ್ರಾಮುಖ್ಯತೆ ಮತ್ತು ಮಹತ್ವ. ದಕ್ಷಿಣ ಭಾರತದ ಪ್ರಾಚೀನ ಶಿವ ದೇವಾಲಯಗಳಲ್ಲಿ ಅಶ್ವತ್ಥ ವೃಕ್ಷದ ಕೆಳಗೆ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪಿಸುವುದು ಅತ್ಯಂತ ಪವಿತ್ರವಾದಂತಹ ಒಂದು ಸಂಪ್ರದಾಯವಾಗಿದೆ. ಬಳೆಪೇಟೆಯ ಈ ಪುರಾತನ ದೇವಾಲಯದಲ್ಲೂ ಇರುವ ನಾಗರ ಕಲ್ಲುಗಳಿಗೆ ಧಾರ್ಮಿಕ, ಆಧ್ಯಾತ್ಮಿಕ ಮಹತ್ವವಿದೆ. ನಾಗದೋಷ ಮತ್ತು ರಾಹುಕೇತು ಪರಿಹಾರ. ಜಾತಕದಲ್ಲಿರುವ ಸರ್ಪದೋಷ, ನಾಗದೋಷ ಅಥವಾ ರಾಹು ಕೇತು ದೋಷಗಳ ನಿವಾರಣೆಗಾಗಿ ಭಕ್ತರು ಇಲ್ಲಿನ ನಾಗರ ಕಲ್ಲುಗಳಿಗೆ ಕ್ಷೀರಾಭಿಷೇಕ ಮತ್ತು ಅರ್ಚನೆಗಳನ್ನು ಮಾಡುತ್ತಾರೆ. ಸಂತಾನ ಪ್ರಾಪ್ತಿ ಮತ್ತು ಮದುವೆಯ ಯೋಗ. ಸಾಂಪ್ರದಾಯಿಕ ನಂಬಿಕೆಯ ಪ್ರಕಾರ ವಿವಾಹದ ಅಡೆತಡೆಗಳು ನಿವಾರಣೆಯಾಗಲು ಮತ್ತು ಸಂತಾನ ಭಾಗ್ಯಕ್ಕಾಗಿ ನಾಗರ ಕಲ್ಲುಗಳಿಗೆ ಪೂಜೆ ಸಲ್ಲಿಸುತ್ತಾರೆ. ನಾಗರ ಪಂಚಮಿ ಮತ್ತು ಮಹಾಲಯ ಅಮಾವಾಸ್ಯೆಯ ದಿನದಂದು ಈ ನಾಗರ ಕಲ್ಲುಗಳಿಗೆ ವಿಶೇಷ ಪೂಜೆ ಜರುಗುತ್ತದೆ. ನವಗ್ರಹಗಳ ಗುಡಿಯಲ್ಲಿ ಜೀವಂತ ಪ್ರತಿಮೆಗಳಂತೆ ಕಾಣುವ ವಿಗ್ರಹಗಳಿವೆ ಮತ್ತು ಬಹಳ ಅಂದವಾದಂತಹ ಮೂರ್ತಿಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಬೆಂಗಳೂರಿನಲ್ಲಿ ಮಹಾಲಯ ಅಮಾವಾಸ್ಯೆ ಮತ್ತು ಪಿತೃ ತರ್ಪಣ ನೀಡಲು ಈ ದೇವಾಲಯವು ಅತ್ಯಂತ ಪ್ರಸಿದ್ಧವಾಗಿದೆ.
ಅಲ್ಲದೆ ಬೆಂಗಳೂರಿನಲ್ಲಿಯೇ ಇದು ಏಕೈಕ ದೇವಾಲಯ ಕೂಡ ಆಗಿದೆ. ಶಾಸ್ತ್ರಬದ್ಧವಾಗಿ ಇಲ್ಲಿ ಪಿತೃ ತರ್ಪಣ ಕೊಡುವಂಥದ್ದು, ಪಿತೃ ಕಾರ್ಯಗಳನ್ನು ನೆರವೇರಿಸುವಂಥದ್ದು ಮತ್ತು ಅಮಾವಾಸ್ಯೆಯ ದಿನದಂದು ಪೂಜೆ ಇವೆಲ್ಲವೂ ಕೂಡ ಅಲ್ಲಿನ ಪಂಡಿತರು ಅಥವಾ ಅರ್ಚಕರು ನೆರವೇರಿಸಿಕೊಡುತ್ತಾರೆ. ಇದು ಅಲ್ಲಿನ ಅತ್ಯಂತ ಅದ್ಭುತವಾದಂತಹ ಒಂದು ವಿಶೇಷವಾಗಿದೆ. ಪ್ರಕೃತಿ ಮತ್ತು ಜೀವ ಸಂರಕ್ಷಣೆಯ ಸಂಕೇತ. ನಾಗರ ಕಲ್ಲುಗಳನ್ನು ಯಾವಾಗಲೂ ಅರಳಿ ಮತ್ತು ಬೇವಿನ ಮರಗಳ ಕೆಳಗೆ ಒಟ್ಟಿಗೆ ಪ್ರತಿಷ್ಠಾಪಿಸಲಾಗುತ್ತದೆ. ಇದು ಆಧ್ಯಾತ್ಮಿಕವಾಗಿ ಶಿವಶಕ್ತಿಯ ಸಂಕೇತ ಮತ್ತು ಪರಿಸರವನ್ನು ದೈವಿಕವಾಗಿ ರಕ್ಷಿಸುವ ಭಾರತೀಯ ಸನಾತನ ಸಂಸ್ಕೃತಿಯ ಭಾಗವಾಗಿದೆ. ಶ್ರೀ ಕಾಶಿ ವಿಶ್ವನಾಥ ದೇವಾಲಯ ಸೌರಾಷ್ಟ್ರಪೇಟೆ ಹತ್ತಿರ, ಹಳೆ ತಾಲೂಕು ಕಚೇರಿ ಹತ್ತಿರ, ಬಳೆಪೇಟೆ, ಬೆಂಗಳೂರು ಇದರ ಒಂದು ವಿಳಾಸ. ಇದು ಸಾಮಾನ್ಯವಾಗಿ ಈ ದೇವಾಲಯ ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆಯವರೆಗೆ ತೆರೆದಿರುತ್ತದೆ. ಸಂಜೆ 5 ಗಂಟೆಯಿಂದ 8 ಗಂಟೆಯವರೆಗೆ ತೆರೆದಿರುತ್ತದೆ. ಇಷ್ಟು ಸಮಯದಲ್ಲಿ ನಾವು ಹೋಗಿ ದೇವರ ದರ್ಶನವನ್ನು ಮಾಡಿ ಬೇಕಾದಂತಹ ಒಂದು ಅಭಿಷೇಕ ಅರ್ಚನೆ ಮಾಡಿಸ್ಕೋಬಹುದು. ತಮ್ಮ ಮಕ್ಕಳಿಗೆ ಯಾವುದೇ ಒಂದು ದೋಷಗಳಿದ್ದಲ್ಲೂ ಕೂಡ ಇದನ್ನು ಇಲ್ಲಿ ಪರಿಹಾರ ಮಾಡಿಕೊಳ್ಳಬಹುದು. ಈ ಮಾಹಿತಿ ಇಷ್ಟವಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.